ದೇಶದ ಲೋಕಸಭೆಗೆ ನಡೆಯತಕ್ಕಂಥ ಚುನಾವಣೆಗೆ ಕರ್ನಾಟಕ ರಾಜ್ಯದಲ್ಲಿ ಮೊದಲನೇ ಹಂತದಲ್ಲಿ 14 ಲೋಕಸಭಾ ಕ್ಷೇತ್ರಗಳು ನಮ್ಮ ಹಳೆ ಕರ್ನಾಟಕ ಭಾಗದಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡತಕ್ಕಂಥ ದಿನ ಇವತ್ತು ಪ್ರಾರಂಭ ಆಗಿದೆ. ಅದರ ಜೊತೆಗೆ ಈ ರಾಜ್ಯದಲ್ಲಿ ಹೊಸದಾಗಿ ಬಹುಶಃ ಚುನಾವಣೆಗಿಂತ ಮುಂಚೆ ಯಾವುದೇ ರೀತಿಯ ಒಡಂಬಡಿಕೆಗಳು ರಾಜ್ಯದಲ್ಲಿ ಒಂದು ಅರ್ಥಪೂರ್ಣವಾದಂತಹ ಒಡಂಬಡಿಕೆಗಳು ಇನ್ನೂ ಆಗಿರಲಿಲ್ಲ. 2019ರಲ್ಲಿ ಆದಂತಹ ಒಡಂಬಡಿಕೆ ಅದು ಕಾರ್ಯಕರ್ತರುಗಳಿಗೂ ಸಮಾಧಾನ ಇದ್ದಂತ ಒಂದು ಒಡಂಬಡಿಕೆ ಆಗಿರಲಿಲ್ಲ. ಆ ನಾಯಕರುಗಳಿಗೂ ಅದು ಬೇಕಿರಲಿಲ್ಲ. ಒಡಂಬಡಿಕೆ ಹೆಸರಿನಲ್ಲಿ ಬೆನ್ನಿಗೆ ಚೂರಿ ಆಗ್ತಕ್ಕಂಥ ಒಂದು ಒಡಂಬಡಿಕೆ ಆಗಿತ್ತು. ಆದರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಮತ್ತು JDSನ ಈ ಒಂದು ಮೈತ್ರಿಯ ಹೊಂದಾಣಿಕೆ ಏನಿದೆ, ಇದು ಒಂದು ರೀತಿಯ ಎರಡು ಪಕ್ಷಗಳ ಒಂದು ಸಮ್ಮಿಲನ ಏನಿದೆ, ಇವತ್ತು ಹೊಸದಾಗಿ ಆಗ್ತಾ ಇರ್ತಕ್ಕಂಥದ್ದಲ್ಲ. ಇದು ನ್ಯಾಚುರಲ್ ಅಲೈನ್ಸ್ ಅಂತಕ್ಕಂಥದ್ದನ್ನ ಕಾರ್ಯಕರ್ತರಿಂದ ನಾಯಕರು ಇವತ್ತು ಚರ್ಚೆ ಮಾಡ್ತಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಏನು ಕಳೆದ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಕಾಂಗ್ರೆಸ್ ಪರವಾಗಿ ಬಂದ ನಂತರ ದೆಹಲಿಯ ನಾಯಕರು ನಮ್ಮಗಳಿಗೆ ಏನು ಆಹ್ವಾನವನ್ನು ಕೊಟ್ಟರು, ದೆಹಲಿಯ ನಾಯಕರ ಜೊತೆಯಲ್ಲಿ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು JDSನ ಹೊಂದಾಣಿಕೆಯಿಂದ ನಾವು ಎರಡು ಪಕ್ಷಗಳು ರಾಜ್ಯದ ಅಭಿವೃದ್ಧಿಗೋಸ್ಕರವಾಗಿ, ರಾಜ್ಯದ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೋಸ್ಕರವಾಗಿ ನಾವು ಒಂದಾಗಿ ಹೋಗಬೇಕು ಅಂತಕ್ಕಂಥ ನಿರ್ಧಾರವನ್ನು ಮಾಡಿದಂಥ ಹಿನ್ನೆಲೆ ಇವತ್ತು ಈ ಒಂದು ಮೈತ್ರಿಯ ಹೊಂದಾಣಿಕೆ ಪ್ರಾರಂಭ ಆಗಿದೆ. ಈಗಾಗಲೇ ನಮ್ಮ ಭಾರತೀಯ ಜನತಾ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಶಾಸಕ ಮಿತ್ರರು, ಅತ್ಯಂತ ಕ್ರಿಯಾಶೀಲ ಸಂಘಟನಾಕಾರರು ಆಗಿರ್ತಕ್ಕಂಥ ವಿಜೇಂದ್ರ ಅವರು, ನಾನು ಮತ್ತು ನಮ್ಮ ಮಾಜಿ ಉಪಮುಖ್ಯಮಂತ್ರಿಗಳು ಅಶ್ವಥ್ ನಾರಾಯಣ, GT ದೇವೇಗೌಡರು, ಸಾರಾ ಮಹೇಶ್ ಅವರು, ನಾವೆಲ್ಲರೂ ನಿನ್ನೆ ದಿನ ಮೈಸೂರು ಕೊಡಗಿನ ಲೋಕಸಭಾ ಕ್ಷೇತ್ರ ಮತ್ತು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಚಾಲನೆಯನ್ನು ಕೊಡಲಿಕ್ಕೆ ಎರಡೂ ಪಕ್ಷಗಳ ಪ್ರಮುಖರ ಸಭೆಯನ್ನ ಮೈಸೂರಿನಲ್ಲಿ ಮಾಡಿದಂಥದ್ದು, ಜೊತೆಗೆ ಎರಡೂ ಪಕ್ಷಗಳ ಒಂದು ಜಂಟಿ ಸಾರ್ವಜನಿಕ ಸಭೆಯನ್ನ ಮೊದಲನೇ ಬಾರಿಗೆ ಮೈಸೂರಿನ ವಸ್ತು ಪ್ರದರ್ಶನದ ಸಭಾಂಗಣದಲ್ಲಿ ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ. ನಿನ್ನೆಯ ದಿನ ಎರಡನೇ ದಿನ ಇವತ್ತು ಮಂಡ್ಯ ನಗರದಲ್ಲಿ ಎರಡು ಪಕ್ಷಗಳ ಚುನಾವಣೆಗೆ ಸ್ಪರ್ಧೆ ಮಾಡಿದಂತ ಎಲ್ಲ ನಮ್ಮ ಅಭ್ಯರ್ಥಿಗಳಾಗಿದ್ದಂಥವರು, ಮಾಜಿ ಶಾಸಕರುಗಳು, ಹಾಲಿ ಶಾಸಕರು, ಅದೇ ರೀತಿಯಲ್ಲಿ ಪಕ್ಷದ ಎಲ್ಲ ಪದಾಧಿಕಾರಿಗಳು, ಎರಡು ಪಕ್ಷಗಳ ಪದಾಧಿಕಾರಿಗಳು ಹಾಗೂ ಪಕ್ಷದ ಪ್ರಮುಖ ಕಾರ್ಯಕರ್ತರುಗಳು, ನೀವೆಲ್ಲ ಇದನ್ನ ಈ ಸಭೆಯಲ್ಲಿ ಏನು ಭಾಗವಹಿಸಿದ್ದಾರೆ. ಈಗಾಗಲೇ ನಮ್ಮ ಶಿವಕುಮಾರ್ ಅವರು ಮಾತು ಹೇಳಿದರು, ಹೀಗಾಗಿ ಅವರು ಜನತಾದಳದಲ್ಲಿ ಅವರ ರಾಜಕೀಯ ಪ್ರಾರಂಭ ಆಗಲು ಮಧ್ಯದಲ್ಲಿ ಸುಮಾರು 10 ವರ್ಷಗಳ ಕಾಲ ಬಿಜೆಪಿನಲ್ಲಿ 2 ವರ್ಷ ಬಿಜೆಪಿನಲ್ಲಿ ಹಿರಿಯರಾದಂಥ ಯಡಿಯೂರಪ್ಪನವರ ಒಂದು ಜೊತೆಗೂಡಿ ಪಕ್ಷದ ಸಂಘಟನೆ ಮಾಡಿದಂಥದ್ದನ್ನ ಈಗ ನೆನಪಿಸಿಕೊಂಡ್ರಿ. ಬಿಜೆಪಿ ಮತ್ತು JDS ಪಕ್ಷಗಳ ಹೊಂದಾಣಿಕೆ ಹಾಲು ಜೇನು ಇದ್ದಾಗೆ ಅಂತಕ್ಕಂಥ ಒಂದು ಫಲವನ್ನು ಬಳಸಿದ್ದಾರೆ. ಅವ್ರು ಹೇಳಿರ್ತಕ್ಕಂಥದ್ರಲ್ಲಿ ಯಾವುದೇ ರೀತಿಯ ಅಸಹಜವಂತ ಮಾತುಗಳಿಲ್ಲ. ಕಾರಣ ಬಿಜೆಪಿ ಮತ್ತು JDSನ ಹೊಂದಾಣಿಕೆ ಇವತ್ತು ಹೊಸದಾಗಿ ಆಗಿರ್ತಕ್ಕಂಥದ್ದಲ್ಲ. 2004ರ ವಿಧಾನಸಭಾ ಚುನಾವಣೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಪಕ್ಷಗಳಿಗೆ ಬಹುಮತ ಬರದೇ ಇದ್ದಾಗ ಅವತ್ತು ಸಹ ಏನು ಒಂದು ಕಾಂಗ್ರೆಸ್ ಮತ್ತು JDSನ ಒಂದು ಹೊಂದಾಣಿಕೆ ಅಂತ ಹೇಳಿ ಮೈತ್ರಿಯ ಒಂದು ಸರ್ಕಾರ ಮಾಡಬೇಕು ಅಂತ ಹೇಳಿ ಕಾಂಗ್ರೆಸ್ ನಾಯಕರುಗಳು JDSನ ನಾಯಕರ ಜೊತೆಗೂಡಿ ಅವತ್ತು ಸರ್ಕಾರ ಏನು ರಚನೆ ಮಾಡಿದ್ರು, ಸರ್ಕಾರವನ್ನ ರಚನೆ ಮಾಡಿದಂತ ದಿನದಿಂದಲೇ
JDS ನ ಮುಗಿಸ್ತಕ್ಕಂಥದ್ದು ಹೇಗೆ ಅಂತಕ್ಕಂಥ ಪ್ರಯತ್ನ ಪಟ್ಟಿದ್ದು ಇದೇ ಕಾಂಗ್ರೆಸ್ ನಾಯಕರು. ಅದು ನಡೆದಂತ ಘಟನೆಗಳನ್ನು ನಾನು ವಿವರಣೆಯನ್ನು ಕೊಡ್ಲಿಕ್ಕೆ ಹೋಗುದಿಲ್ಲ. 2004ರಲ್ಲಿ ನಾಡಿನ ಜನತೆ ತಿರಸ್ಕಾರ ಮಾಡಿದಂತ ಕಾಂಗ್ರೆಸ್ ಬಗ್ಗೆ ಅವರೇ ನಾವು ಮುಖ್ಯಮಂತ್ರಿ ಆಗಬೇಕು ಅಂತ ಹಠ ಹಿಡಿದು ಆದಂತದ್ದು ಇದೆಲ್ಲ ಇತಿಹಾಸ ಇದೆ. ಅದರ ಬಗ್ಗೆ ಸುದೀರ್ಘವಾಗಿ ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ರೆ ನಂತರ ಯಾವೊಂದು ಆಡಳಿತವನ್ನು ಪ್ರಾರಂಭ ಮಾಡಿದ್ರು ಅವರು ಕೊಟ್ಟಂತ ಹಲವಾರು ರೀತಿಯ ಏನೋ ಒಂದು ಸಮಸ್ಯೆಗಳೇನಿದೆ ಆ ಸರ್ಕಾರ ನಡೆಸಬೇಕಾದ್ರೆ ನಮ್ಮ ಪಕ್ಷವನ್ನ ಹಂತ ಹಂತವಾಗಿ ಮುಗಿಸ್ಲೇಬೇಕು ಅಂತ ಏನ್ಬಿಟ್ರು. ಅಂತಿಮವಾಗಿ ಸನ್ಮಾನ್ಯ ದೇವೇಗೌಡರು ಸರ್ಕಾರವನ್ನು ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಗಬೇಕು ಅಂತಕ್ಕಂಥದ್ದು ಅವರ ಅಭಿಪ್ರಾಯ ಇತ್ತು. ಆದ್ರೆ ನಮ್ಮ ಪಕ್ಷದ ಶಾಸಕರುಗಳು, ಬಿಜೆಪಿಯಲ್ಲಿ ಗೆದ್ದಂತ ಶಾಸಕರುಗಳು ಚರ್ಚೆ ಮಾಡಿ ನನ್ನ ಜೊತೆಯಲ್ಲಿ ಹಿರಿಯರಾದಂತ ಯಡಿಯೂರಪ್ಪನವರು, ಜಗದೀಶ್ ಶೆಟ್ಟರ್ ಅವರು ಎಲ್ಲರೂ ಕೂತು ಒಂದು ಆಲ್ಟರ್ನೇಟ್ ಗೌರ್ಮೆಂಟ್ ಮಾಡಬೇಕು ಅಂತ ಹೇಳಿ ನನ್ನ ಮೇಲೆ ಒತ್ತಡವನ್ನು ತಂದಾಗ ಅವತ್ತು ಕರ್ನಾಟಕ ರಾಜ್ಯದಲ್ಲಿ 2006-2007ರಲ್ಲಿ ಒಂದು ಸಮ್ಮಿಶ್ರ ಸರ್ಕಾರವನ್ನ ಬಿಜೆಪಿ ಮತ್ತು JDS ಪಕ್ಷಗಳ ವತಿಯಿಂದ ರಚನೆ ಮಾಡಿದ್ದೇವೆ. ಬಹುಶಃ ಅವತ್ತಿನ 20 ತಿಂಗಳ ಆಡಳಿತ ಇವತ್ತು ಸಹ ಜನತೆ ನೆನಪಿಸ್ಕೊಳ್ತಾರೆ. ಬಂದಲ್ಲ ಒಂದು ಬಹಳ ಜನ ನಾನು ಅಧಿಕಾರ ಹಸ್ತಾಂತರ ಮಾಡಲಿಲ್ಲ ಅಂತಕ್ಕಂಥ ಒಂದು ನನ್ನ ಮೇಲೆ ಒಂದು ಕೆಟ್ಟ ಅಭಿಪ್ರಾಯ ಮೂಡಿಸಿದ್ರು. ಆದ್ರೆ ನಾನಿವತ್ತು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೇನೆ, ನಂಜುಂಡೇಶ್ವರನಿಗೆ ಪೂಜೆ ಮಾಡಿ ಸಲ್ಲಿಸಿಕೊಂಡಿದ್ದೇನೆ. ಇಲ್ಲಿ ಇದೇ ಜಿಲ್ಲೆಯ ನಮ್ಮ ಶ್ರೀರಂಗಪಟ್ಟಣದ ನಿಮಿಷಾಂಬ ತಾಯಿಗೆ ಅಲ್ಲಿಯೂ ಸಹ ಪ್ರಾರ್ಥನೆ ಮಾಡಿ ಬಂದಿದ್ದೇನೆ. ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಅವತ್ತು ನಾನು ಬಿಜೆಪಿಯ ಜೊತೆಯಲ್ಲಿ ಯಡಿಯೂರಪ್ಪನವರ ಜೊತೆಯಲ್ಲಿ ನಾವು ಸರ್ಕಾರವನ್ನು ರಚನೆ ಮಾಡಿದ್ದು ಆ ಮೈತ್ರಿ ಶಾಶ್ವತವಾಗಿ ಇಲ್ಲಿ ಉಳಿಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾನು ಮಾಡಿದಂತಹ ಒಂದು ಕಾರ್ಯಕ್ರಮ ಅದು. ಆದ್ರೆ ಅಧಿಕಾರವನ್ನು ಹಸ್ತಾಂತರ ಮಾಡಬೇಕಾದ್ರೆ ಹಲವಾರು ರೀತಿಯಲ್ಲಿ ಅಧಿಕಾರ ಹಸ್ತಾಂತರ ಆಗಬಾರದು, ಇದು ಮುಂದುವರೆಬಾರದು ಅಂತಕ್ಕಂಥದ್ರಲ್ಲಿ ನಾನಾ ರೀತಿಯ ಕೈಗಳು ಅವತ್ತೇನು ಪಾತ್ರವನ್ನು ನಿರ್ವಹಣೆ ಮಾಡಿದ್ದಾರೆ. ನಾನು ಮಾಡದೇ ಇರ್ತಕ್ಕಂಥ ತಪ್ಪಿಗೆ ನನ್ನ ತಲೆಯ ಮೇಲೆ ಆ ಒಂದು ತಪ್ಪನ್ನೆಲ್ಲ ಹೊತ್ಕೋಬೇಕಾಗಿ ಬಂದು ಈ 17 ವರ್ಷ ಒಂದು ರೀತಿಯ ವನವಾಸವನ್ನು ಅನುಭವಿಸಿದ್ದೇನೆ ನಾನು ಅಂತಕ್ಕಂಥದ್ದನ್ನ ನೊಂದು ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. 2008ರಿಂದ ಇವತ್ತು ನಾನು ಏಕಾಂಗಿಯಾಗಿ ಒಂದು ಪಕ್ಷವನ್ನ ನಮ್ಮ ಪಕ್ಷದ ಕಾರ್ಯಕರ್ತರ ಜೊತೆಗೂಡಿ ನಿರಂತರವಾಗಿ ಶ್ರಮಪಟ್ಟು ಈ ರಾಜ್ಯದಲ್ಲಿ ಒಂದು ರೈತರ ಸರ್ಕಾರ ತರಬೇಕು ಅಂತ ಹೋರಾಟ ಮಾಡಿದ್ದೆ. ಅದನ್ನು ನಾನು ಯಶಸ್ಸನ್ನು ಕಾಣಲಿಕ್ಕೆ ಆಗಲಿಲ್ಲ ಏಕಾಂಗಿಯಾಗಿ. ಆದ್ರೆ ಇವತ್ತು ಮೊನ್ನೆ ನಡೆದಂತ ಯಾವೊಂದು ಚುನಾವಣೆಯಲ್ಲಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ. ಅಧಿಕಾರಕ್ಕೆ ಕಾಂಗ್ರೆಸ್ ಬರಲಿಕ್ಕೆ ಕಾರಣ ಅವರ ಶಕ್ತಿಯಿಂದ ಬರಲಿಲ್ಲ, ಬಿಜೆಪಿ ಮತ್ತು JDS ನ ಒಂದು ಇಬ್ಬರು ನಾವು ಒಂದಾಗಿ ಚುನಾವಣೆಯನ್ನು ನಡೆಸಿದೆ. ಆ ಸಂದರ್ಭದಲ್ಲಿ ನಮ್ಮಲ್ಲಿ ಇಬ್ಬರಲ್ಲೂ ಒಂದು ಪೈಪೋಟಿಯನ್ನ ಇವತ್ತು ಪಕ್ಷದ ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೋಬೇಕು ಅಂತ ಹೇಳಿ ನಮ್ಮಲ್ಲಿ ನಡೆದಂತ ಒಂದು ಪೈಪೋಟಿಯಿಂದ ಕಾಂಗ್ರೆಸ್ಗೆ ನಾವು ಬಿಡುಗಡೆ ಮಾಡಿಕೊಂಡಿದ್ದೇವೆ ಈ ಸರ್ಕಾರ ರಚನೆ ಮಾಡಲಿಕ್ಕೆ. ಇವತ್ತು ಅವರು ತಿಳ್ಕೊಂಡಿದ್ದಾರೆ ಕಾಂಗ್ರೆಸ್ನ ದುಡಿಮೆ ಮೇಲೆ ಅಧಿಕಾರಕ್ಕೆ ಬಂದಿದ್ದೇವೆ ಅಂತ ಹೇಳಿ. ಆದ್ರೆ ಅವರು ಕಾಂಗ್ರೆಸ್ನ ದುಡಿಮೆ ಮೇಲೆ ಬಂದಿರತಕ್ಕಂಥ ಸರ್ಕಾರ ಅಲ್ಲ ಇದು, ಆಕಸ್ಮಿಕವಾಗಿ ಬಂದಿರತಕ್ಕಂಥ ಈ ಸರ್ಕಾರ ಏನಿದೆ. ಇವತ್ತು ನಾನು ಒಂದು ಮಾತನ್ನ ಹೇಳ್ತೇನೆ. ಇವತ್ತು ನಾನು ಮೈತ್ರಿಯ ಒಂದು ಒಡಂಬಡಿಕೆಗೆ ಇವತ್ತು ನಾವೇನು ತೀರ್ಮಾನ ಮಾಡಲಿಕ್ಕೆ ಸನ್ಮಾನ್ಯ ದೇವೇಗೌಡರು ಇವತ್ತು ತೀರ್ಮಾನ ಮಾಡಲಿಕ್ಕೆ 2018 ಯಾವೊಂದು ಮೈತ್ರಿಯ ಸರ್ಕಾರ ಮಾಡಬೇಕು ಅಂತ ಬಂದು ನಮ್ಮ ಪಕ್ಷವನ್ನ ಸರ್ವನಾಶ ಮಾಡಲಿಕ್ಕೆ ಹೊರಟರು. ಆ ಹಿನ್ನೆಲೆಯಲ್ಲಿ ಇವತ್ತು ನರೇಂದ್ರ ಮೋದಿ ಅವರ ಆಳ್ತಾ ಹೌದು ದೇವೇಗೌಡರ ಬಗ್ಗೆ ಮಾತನಾಡ್ತಾರೆ. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗ್ಬಿಟ್ರೆ ನಾನು ದೇಶನೇ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು ದೇವೇಗೌಡರು ಅಂತೇಳಿ. ದೇಶ ಬಿಟ್ಟು ಹೋಗ್ತೀವಿ ಅಂತ ಹೇಳಿರ್ಲಿಲ್ಲ. ನಾನು ಲೋಕಸಭೆಗೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂತಕ್ಕಂಥ ಮಾತು ಹೇಳಿದ್ರು. ಆದ್ರೆ ದೇವೇಗೌಡರು ಪುಟ್ಟರಾಜು ಇಲ್ಲಿದ್ದಾರೆ. ಇಲ್ಲಿ ಅವತ್ತು ಪುಟ್ಟರಾಜು ಅವರು ಲೋಕಸಭಾ ಸದಸ್ಯರು 2014ರಲ್ಲಿ ಪುಟ್ಟರಾಜು ಮತ್ತು ದೇವೇಗೌಡರು ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡ್ಲಿಕ್ಕೆ ಹೋದಾಗ ಅವತ್ತು ನರೇಂದ್ರ ಮೋದಿ ಅವರು ಚುನಾವಣಾ ಸಂದರ್ಭದಲ್ಲಿ ಕೊಟ್ಟಂತ ಹೇಳಿಕೆಗಳನ್ನು ಇಷ್ಟೊಂದು ಗಂಭೀರವಾಗಿ ತೆಗೆದುಕೋಬಾರದು, ನೀವು ಈ ರಾಷ್ಟ್ರಕ್ಕೆ ಇನ್ನೂ ಹಲವಾರು ರೀತಿಯಲ್ಲಿ ಸಲಹೆಯನ್ನು ಕೊಡ್ತಕ್ಕಂಥ ಸ್ಥಾನದಲ್ಲಿದ್ದೀರಿ, ನೀವು ಇರಲೇಬೇಕು ಅಂತಕ್ಕಂಥ ಒಂದು ದೇವೇಗೌಡರ ಮೇಲೆ ಅವ್ರಿಗೇನು ಅವತ್ತಿನ ಸಂದರ್ಭದಲ್ಲಿ ಗೌರವಯುತವಾಗಿ ಅವರಿಗೆ ದೇವೇಗೌಡರಿಗೆ ಸಲಹೆ ಕೊಟ್ಟರು. ಅಲ್ಲಿಂದ ದೇವೇಗೌಡರು ಮತ್ತು ನರೇಂದ್ರ ಮೋದಿ ಅವರ ಸಂಬಂಧ ಇದೆ. ಇವತ್ತು ದೇವೇಗೌಡರ ಬಗ್ಗೆ ಒಂದು ರೀತಿಯಲ್ಲಿ ತಂದೆಯ ಸಮಾನ ರೀತಿಯಲ್ಲಿ ಅವರು ದೇವೇಗೌಡರನ್ನ ಕಾಣ್ತಾರೆ. ಹಲವಾರು ಸಂದರ್ಭದಲ್ಲಿ ನಾನು ಯಾವ ರೀತಿ
ಇದ್ದಾರೆ, ನೋಡಿದ್ದಾರೆ. ಸನ್ಮಾನ್ಯ ಸಿದ್ದರಾಮಣ್ಣ ಅವರೇ, ಒಂದು ಮಾತನ್ನ ಇವತ್ತು ನೆನಪಿಸ್ಕೊತೀನಿ ನೋವಿನಿಂದ. ನೀವು ಏನು ನಮ್ಮ ಪಕ್ಷದಲ್ಲಿದ್ರೆ ಸಭೆ ಸಮಾರಂಭಗಳಲ್ಲಿ ವೇದಿಕೆ ಮೇಲೆ ಕಾಲ ಮೇಲೆ ಕಾಲ ಹಾಕೊಂಡು ದೇವೇಗೌಡರು ಭಕ್ತರು ಕೂತಿದ್ದಾರೆ. ಆ ಚಪ್ಪಲಿ ಕಾಲಲ್ಲಿ ದೇವೇಗೌಡರನ್ನ ಟಚ್ ಮಾಡ್ತಕ್ಕಂಥ ಕೆಲಸ ಹಲವಾರು ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರು ನೊಂದು ಯಾವ ರೀತಿ ಮಾತಾಡಿದ್ದಾರೆ ಗೊತ್ತಿದ್ದಾರೆ. ಸಿದ್ದರಾಮಣ್ಣ ಅವರೇ, ದೇವೇಗೌಡರು ಇವತ್ತು ನರೇಂದ್ರ ಮೋದಿ ಅವರ ಬಗ್ಗೆ ಒಳ್ಳೆ ಮಾತನಾಡ್ತಾ ಇರ್ತಕ್ಕಂಥದ್ದಕ್ಕೆ ದೇವೇಗೌಡರ ಬಗ್ಗೆ 7 ಸಿನಿಮೇಲೆ ಮಾತನಾಡ್ತಾ ಇದ್ದೀರಿ. ನಿಮಗೂ ನರೇಂದ್ರ ಮೋದಿ ಅವರಿಗೂ ಇರ್ತಕ್ಕಂಥ ವ್ಯತ್ಯಾಸ ನಾವು ಕಣ್ಣಾರೆ ಕಂಡಿದ್ದೇವೆ. ಯಾವ ರೀತಿ ನೀವು ದೇವೇಗೌಡರನ್ನ ನಡೆಸ್ಕೊಂಡ್ರಿ, ದೇವೇಗೌಡರಿಂದ ಯಾವ ರೀತಿ ಜನತಾದಳದ ಕಾರ್ಯಕರ್ತರ ಶಕ್ತಿಯನ್ನು ತುಂಬಿಸ್ಕೊಂಡು ಇವತ್ತು ಇಲ್ಲಿಂದ ನೀವು ಕಾಂಗ್ರೆಸ್ ಹೋಗಿ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಒಂದೇ ಕಾರಣಕ್ಕೆ ಇವತ್ತೇನು ನೀವು ಇವತ್ತು ಜನತಾದಳವನ್ನು ಮುಗಿಸ್ತೀವಿ ಅಂತೀರಿ. ನೀವು ಇನ್ನೂ ಯಾವುದೇ ರೀತಿಯಲ್ಲಿ ಎಷ್ಟೇ ಶ್ರಮ ಪಟ್ಟರು ಜನತಾದಳವನ್ನು ಮುಗಿಸ್ಲಿಕ್ಕೆ ಜನತಾದಳದ ಕಾರ್ಯಕರ್ತರು ಬಿಡಲ್ಲ ಅಂತಕ್ಕಂಥದ್ದು ಇವತ್ತು ನನಗೆ ಆತ್ಮವಿಶ್ವಾಸ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಏನು ಪ್ರಾರಂಭಿಕ ಹಂತದಲ್ಲಿ 2006-7 ಅವತ್ತು ನಾವು ಚುನಾವಣೆ ಹೋಗದೆ ಸರ್ಕಾರವನ್ನ ರಚನೆ ಮಾಡಲು ಯಡಿಯೂರಪ್ಪನವರು ನಮ್ಮ ಕಾಂಬಿನೇಷನ್ ಏನಿದೆ ಬಹುಶಃ ನಾಡಿನ ಜನತೆ ಅವತ್ತು ಆನಂದ ಪಟ್ಟಿದ್ರು. ಆದ್ರೆ ಅದಕ್ಕೆ ಹುಡಿ ಹಿಡಿದ ಹಿಡಿದಂತವ್ರು ಬಹಳ ಜನ ಇದ್ದಾರೆ. ಆ ಹುಡಿ ಹಿಡಿದಂತವ್ರು ಅದೆಲ್ಲ ಬೇರೆ ಬೇರೆ ವಿಷಯಗಳಿದ್ದಾವೆ, ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತು ನಮ್ಮ ಹೊಂದಾಣಿಕೆ ಏನಿದೆ, ನಮ್ಮ ಹೊಂದಾಣಿಕೆಯ ಉದ್ದೇಶ ಈ ರಾಜ್ಯಕ್ಕೆ ಒಂದು ಸುಭದ್ರವಾದ ಸರ್ಕಾರದ ಅವಶ್ಯಕತೆ ಇದೆ ಅನ್ನೋದು ಇಡೀ ದೇಶದಾದ್ಯಂತ ಚರ್ಚೆ ನಡೀತಾ ಇದೆ. ಇವತ್ತು ನರೇಂದ್ರ ಮೋದಿ ಅವರ ನಾಯಕತ್ವ ಈ ದೇಶಕ್ಕೆ ಅನಿವಾರ್ಯ ಅಂತಕ್ಕಂಥದ್ದು ಎಲ್ಲರಲ್ಲೂ ಇವತ್ತು ಚರ್ಚೆ ಏನಿದೆ. ಇವತ್ತು ಒಬ್ಬ ಉತ್ತಮವಾದಂತಹ ಆಡಳಿತಗಾರ, ಉತ್ತಮವಾದಂತಹ ಒಂದು ದೇಶಕ್ಕೆ ಭದ್ರತೆಯನ್ನ ಕೊಡ್ತಕ್ಕಂಥ ನಾಯಕ, ವಿಶ್ವಗುರು ಅಂತಕ್ಕಂಥ ರೀತಿಯಲ್ಲಿ ಇಡೀ ವಿಶ್ವವೇ ಮಾತನಾಡ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇವತ್ತು ಸಿದ್ದರಾಮಯ್ಯ ಅವರೇ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ 28ಕ್ಕೆ 28 ಸ್ಥಾನಗಳನ್ನ ಈ ನಾಡಿನ ಜನತೆಯ ಆಶೀರ್ವಾದ, ಈ ನಾಡಿನ JDS ಮತ್ತು ಬಿಜೆಪಿಯ ಕಾರ್ಯಕರ್ತರ ಶ್ರಮ, ಇವತ್ತು ನಾವು ಏನು ಒಂದು ಗುರಿ ಇಟ್ಟಿದ್ದೇವೆ ಆ ಗುರಿಯನ್ನು ಮುಟ್ಟತಕ್ಕಂಥದ್ದು ಯಾವುದೇ ರೀತಿಯಲ್ಲಿ ಸಂಶಯ ಇಲ್ಲ ಅಂತಕ್ಕಂಥದ್ದು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಮಂಡ್ಯ ಜಿಲ್ಲೆಯ 2 ಪಕ್ಷಗಳ ಮುಖಂಡರಿಗೆ ವಿಶೇಷವಾಗಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ತಾವೆಲ್ಲರೂ ಇಬ್ಬರು ಒಗ್ಗಟ್ಟಾಗಿ ಹೊರಟ್ರೆ ಬಹುಶಃ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಐತಿಹಾಸಿಕವಾದಂತಹ ರೀತಿಯ ಒಂದು ಗೆಲುವನ್ನು ನೀವು ತೆಗೆದುಕೊಳ್ಳುತ್ತೀರಿ. ಇವತ್ತು ನಮ್ಮ ಅಶ್ವತ್ಥನಾರಾಯಣ ಅವರು ಮಾತನಾಡಬೇಕಾದ್ರೆ ಹೇಳಿದ್ರು, ನಾವಿಬ್ಬರೇ ಸೇರಿ ಇವತ್ತು ಮಂಡ್ಯದಲ್ಲಿ ಒಂದು ದಾಖಲೆಯ ಒಂದು ಐತಿಹಾಸಿಕವಾದಂತಹ ಜಯವನ್ನು ತರಲಿಕ್ಕೆ ನಮ್ಮ ಕಾರ್ಯಕರ್ತರು ಸಿದ್ಧವಾಗಬೇಕು ಅಂತಕ್ಕಂಥ ಮಾತನ್ನು. ನಮ್ಮಲ್ಲಿ ಸಣ್ಣ ಪುಟ್ಟ ಘರ್ಷಣೆ ಇದೆ, ನಾವಿಲ್ಲ ಅಂತ ಹೇಳಲ್ಲ, ಸ್ವಲ್ಪ ಅನುಮಾನಗಳಿದ್ದಾವೆ. ಇವತ್ತು ನಾವು ಕೆಲಸ ಮಾಡ್ತೀವಿ, ನಾಳೆ ಬೆಳಗ್ಗೆ ನಮ್ಮ ಪರಿಸ್ಥಿತಿಗಳು, ನಮ್ಮ ಒಂದು ರಾಜಕೀಯ ಭವಿಷ್ಯ ಅನ್ನತಕ್ಕಂಥ ಅನುಮಾನಗಳು ಸಹ 2 ಪಕ್ಷಗಳಲ್ಲಿ ಇರ್ತಕ್ಕಂಥದ್ದು ಸಹಜ. ಆದ್ರೆ ಒಂದು ಮಾತನ್ನ ಕೊಡ್ತೇನೆ, ಇವತ್ತು ಈ ಒಂದು ಪಕ್ಷದಲ್ಲಿ ಬಿಜೆಪಿ ಮತ್ತು JDS ನ ಹೊಂದಾಣಿಕೆಯಿಂದ ಇವತ್ತು ಈ ಒಂದು ಚುನಾವಣೆಯನ್ನು ಇಡೀ ರಾಜ್ಯದಲ್ಲಿ ನಡೆಸ್ತಾ ಇದ್ದೇವೆ. ಈ ಚುನಾವಣೆಯ ನಂತರ ನಾನೇನು ಜ್ಯೋತಿಷಗಾರನಲ್ಲ, ಆದರೆ ಅನಿವಾರ್ಯವಾಗಿ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ಒಂದು ವರ್ಷದ ಒಳಗೆ ನಾನು ಡಿಸೆಂಬರ್ ತಿಂಗಳು ಡೆಡ್ ಲೈನ್ ಕೊಡ್ತೇನೆ. ಡಿಸೆಂಬರ್ ತಿಂಗಳೊಳಗೆ ನಾವು ತೆಗಿಬೇಕಾಗಿಲ್ಲ ಸರ್ಕಾರದ, ವಿಜೇಂದ್ರ ಮಹೇಶ್ ಅಣ್ಣ ಹೇಳ್ತಾರೆ, ಇವತ್ತು ಈ ಸರ್ಕಾರ ಅವರೇ ತಕ್ಕೋತಾರೆ. ಕಾಂಗ್ರೆಸ್ ನಲ್ಲಿ ಏನ್ ನಡೀತಿದೆ ಅಂತಕ್ಕಂಥದ್ದು ಗೊತ್ತಿದೆ. ಪಾಪ ನಮ್ಮ ಹಳೆ ಸ್ನೇಹಿತರು ನಮ್ಮ ರಾಮನಗರ ಜಿಲ್ಲೆಯ ನಮ್ಮ ಸ್ನೇಹಿತರು ಬಂದಿಲ್ಲಿ ಮಂಡ್ಯದಲ್ಲಿ ಚುನಾವಣೆ ನಡೆಸ್ತೀವಿ ಅಂತ ಒಂದ್ ಕಡೆ ಕೈ ಎತ್ತಿ ಜೋಡೆತ್ತುಗಳಂತ ಹೇಳಿ ಕೈ ಎತ್ತಿಸ್ಬಿಟ್ರೆ ನನ್ನ ಕೈನಲ್ಲಿ. ಆಮೇಲೆ ಅಲ್ಲೇನ್ ಮಾಡಿದ್ರು ಅಂತಕ್ಕಂಥ ನಿಮ್ಮೆಲ್ಲರಿಗೂ ಗೊತ್ತಿದೆ, ಏನಾಯ್ತು ಅಂತಕ್ಕಂಥದ್ದು ಗೊತ್ತಿದೆ. ಪಾಪ ಅವ್ರು ಎಲ್ಲ ಕಡೆ ಹೇಳ್ಕೊಂಡ್ಬಂದ್ರು ಕಳೆದ ಚುನಾವಣೆಯಲ್ಲಿ ನನಗೊಂದು ಪೇಪರ್ ಪೆನ್ನು ಕೊಡಿ ಎಂದು. ಪಾಪ ನೀವು ಕೊಟ್ರಿ, ನೀವು ಪೇಪರ್ ಪೆನ್ನು ಕೊಟ್ರಿ. ಅದ್ರ ಜೊತೆಗೆ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಸಾರ್ದೂರ್ನ ಸಂಗಮದಿಂದ ಬೆಂಗಳೂರು ನಗರದವರೆಗೆ ಅದೇನೋ ನಮ್ಮ ಹಕ್ಕು ನಮ್ಮ ನೀರು ನಮ್ಮ ಹಕ್ಕು ಅಂತ ಪಾದಯಾತ್ರೆ ಬೇರೆ ಮಾಡ್ಬಿಟ್ರು ಮೇಕೆದಾಟಿಗೆ. ಇವತ್ತೇನಾಗಿದೆ, ಮೇಕೆದಾಟಿಗೆ ಪರ್ಮಿಷನ್ ಕೊಡಿ ಅಂತ ಹೇಳಿ ಇಲ್ಲಿ ಬಿಜೆಪಿ ನಾಯಕರುಗಳ ಮುಂದೆ ಅರ್ಜಿ ಕೊಡ್ತಾವ್ರಿಗೆ. ನಮ್ಮ ರಾಜ್ಯ ಬಿಜೆಪಿ ಘಟಕದ ನಾಯಕರುಗಳಿಗೆ ನಿಮ್ಮ ಡೆಲ್ಲಿಗೆ ಹೋಗಿ ಮೇಕೆದಾಟು ಕಟ್ಟಕ್ಕೆ ಪರ್ಮಿಷನ್ ಕೊಡಿಸಿ ಅಂತ ಕೇಳ್ತಾವ್ರೆ. ಮತ್ತೆ ನೀವು ಪಾದಯಾತ್ರೆ ಯಾಕೆ ಮಾಡಿದ್ರಿ? ನಮ್ಮಿಂದ ಅರ್ಜಿ ಹಾಕೊಂಡು ನಮ್ಮನ್ನು ಕೇಳೋದಾದ್ರೆ ಪಾದಯಾತ್ರೆ ಮಾಡೋ ಅವಶ್ಯಕತೆ ಇರಲಿಲ್ಲ, ದಾರಿ ಮುದ್ದಕ್ಕೂ ಬಿರಿಯಾನಿ ಊಟ ಮಾಡೋ ಅವಶ್ಯಕತೆ ಇರಲಿಲ್ಲ.
ಅವತ್ತೇ ನಿಮ್ಗೆ ಹೇಳ್ಬಿಟ್ಟಿದ್ರೆ ಮುಗಿದೋಗಿತ್ತಲ್ವಾ? ಈಗ ಹೇಳ್ತಾ ಇದ್ದೀರಿ ಮೇಕೆದಾಟಿಗೆ ಪರ್ಮಿಷನ್ ಕೊಡಿ ಅಂತ. ಇಲ್ಲಿ ನೀವು ಬಿಜೆಪಿ ನಾಯಕರಿಗೆ ಪರ್ಮಿಷನ್ ಕೇಳೋರು ಇವತ್ತು ಯಾವೊಂದು ಲೋಕಸಭೆ ಚುನಾವಣೆ ಪ್ರಾರಂಭ ಆಗಿದೆ, ತಮಿಳುನಾಡಿನಲ್ಲಿ ಮ್ಯಾನಿಫೆಸ್ಟೋ ರಿಲೀಸ್ ಮಾಡ್ತಾರೆ. ನಿಮ್ಮ ಅಂಗ ಪಕ್ಷ ಈಗ ನೀವೆಲ್ಲ ಮೈತ್ರಿ ಅವರ ಜೊತೆ ಸೇವೆ ಮಾಡ್ಕೊಂಡಿದ್ದೀರಿ, ಸನ್ಮಾನ್ಯ ಶಿವಕುಮಾರ್ ಅವರೇ, ಸಿದ್ದರಾಮಯ್ಯ ಅವರೇ. ನಿಮ್ಮ ಮೈತ್ರಿ ಅಲ್ಲಿ ಡಿಎಂಕೆ ಮತ್ತು ಕಾಂಗ್ರೆಸ್ನ ಮೈತ್ರಿ, ಅಲ್ಲಿ ಸರ್ಕಾರ ನಡೆಸ್ತಾ ಇರೋದು ಡಿಎಂಕೆ ಸರ್ಕಾರ. ಮೊನ್ನೆ ಮ್ಯಾನಿಫೆಸ್ಟೋ ರಿಲೀಸ್ ಮಾಡ್ತಾರೆ. ಮ್ಯಾನಿಫೆಸ್ಟೋದಲ್ಲಿ ಅವ್ರು ಹೇಳಿದ್ದಾರೆ, ಮೇಕೆದಾಟನ್ನ ಯಾವುದೇ ಕಾರಣಕ್ಕೂ ಕಟ್ಟಲಿಕ್ಕೆ ಅವಕಾಶ ಕೊಡಲ್ಲ. ಇದು ನಿಮ್ಮ ಮೈತ್ರಿ ಪಕ್ಷದ ಡಿಎಂಕೆ ಪಕ್ಷ ಘೋಷಣೆಯನ್ನು ಮಾಡಿದ್ದಾರೆ. ಎಲ್ಲಿಂದ ನಾವು ಮೇಕೆದಾಟು ಕಟ್ಟಲಿಕ್ಕೆ ಪರ್ಮಿಷನ್ ಕೊಡ್ಸೋದು? ನಿಮಗೆ ಕೊಡಿಸ್ಲಿಕ್ಕೆ ಸಾಧ್ಯ? ಹೇಳಪ್ಪ, ನಿಮ್ ಪೇಪರ್ ಪೆನ್ ಎಲ್ಲಿ ಹೋಯ್ತೀಗ? ಪೇಪರ್ ಪೆನ್ ಕೊಟ್ಟರೆ ನಾಳೆ ಬೆಳಗ್ಗೆ ಮಾಡ್ತೀವಿ ಅಂದ್ರಲ್ಲ, ಈಗ ಭಾಷಣ ಮಾಡ್ತಾ ಇದ್ದೀರಲ್ಲ, ಕೇಂದ್ರ ಸರ್ಕಾರ ಪರ್ಮಿಷನ್ ಕೊಡಬೇಕು ಅಂತ ಹೇಳಿ. ಅವತ್ತು ನಮಗೆ ಜ್ಞಾನ ಇರಲಿಲ್ಲ, ಪರಿಜ್ಞಾನ. ದೇವೇಗೌಡರ ಬಗ್ಗೆ ನೆನ್ನೆ ಚರ್ಚೆ ಮಾಡಿದ್ದಾರೆ. ಈಗ ಮೇಕೆದಾಟು ಬಗ್ಗೆ ದೇವೇಗೌಡರು ಮಾತನಾಡ್ತಾ ಇದ್ದಾರೆ. ಯಾಕೆಂದ್ರೆ ಪಕ್ಷಕ್ಕೆ ಶಕ್ತಿ ಕುಂದೋಗ್ಬಿಟ್ಟಿದೆಯಂತ, ದೇವೇಗೌಡರ ಪಕ್ಷ ಶಕ್ತಿ ಕುಂದೋಗಿದೆಯಂತೆ. ಅದಕ್ಕೋಸ್ಕರವಾಗಿ ಈಗ ಮೇಕೆದಾಟಿನ ವಿಷಯ ರೈಸ್ ಮಾಡಿದ್ದಾರೆ. ಅದರ ಮೇಲೆ ಓಟ್ ತಗೋಬೇಕು ಅಂತ ಹೇಳಿ. ಆ ದರಿದ್ರ ದೇವೇಗೌಡರಿಗೆ ಬಂದಿಲ್ಲ, ಆ ದರಿದ್ರ ಜನತಾದಳಕ್ಕೆ ಬಂದಿಲ್ಲ. ದೇವೇಗೌಡರು 1962 ಪಕ್ಷೇತರ ಶಾಸಕರಾಗಿ ವಿಧಾನಸಭೆಗೆ ಪ್ರವೇಶ ಏನ್ ಮಾಡಿದ್ರು, ಅವತ್ತಿನ ಕಾವೇರಿ ನೀರನ್ನು ಉಳಿಸಲಿಕ್ಕೆ ಯಾವೊಂದು ಹೋರಾಟ ಮಾಡಿ ಖಾಸಗಿ ನಿರ್ಣಯವನ್ನು ವಿಧಾನಸಭೆ ಕಲಾಪದಲ್ಲಿ ಪ್ರಥಮ ಬಾರಿಗೆ ಇಡೀ ಸದನ ಒಪ್ಪಿಗೆ ಕೊಡ್ತಕ್ಕಂತ ಒಂದು ಕಾರ್ಯದಲ್ಲಿ ದೇವೇಗೌಡರು ಯಶಸ್ವಿಯಾದರು. ಆ 26-28ನೇ ವರ್ಷದಲ್ಲಿ ಇವತ್ತು ಪಕ್ಕದ ಹೇಮಾವತಿ ನಾರಂಗಿ ಜಲಾಶಯ ಕಟ್ಟಿದ್ರೆ, ವಾಟರವಳಿ ಜಲಾಶಯ ಕಟ್ಟಿದ್ರೆ, ಯಗಚಿ ಜಲಾಶಯ ಕಟ್ಟಿದ್ರೆ ಅದು ದೇವೇಗೌಡರು ಪ್ರಮುಖವಾಗಿ ಕಾರಣಕರ್ತರಪ್ಪ. ಇದು ದೇವೇಗೌಡರು ಚುನಾವಣೆ ಮತ ಪಡೆಯಲಿಕ್ಕೆ ರಾಜಕಾರಣ ಮಾಡಲಿಲ್ಲ. ಇವತ್ತು ಪಕ್ಕದ KR-ಪೇಟೆ ತಾಲೂಕು ಯಾವ ಪರಿಸ್ಥಿತಿ ಇತ್ತು 1960-65ರಲ್ಲಿ? ದೇವೇಗೌಡರು ಕೊಟ್ಟಂತ ಕೊಡುಗೆ ಏನು? ಇವತ್ತು ನಾನು ಚರ್ಚೆ ಮಾಡಬೇಕಾಗಿಲ್ಲ, ಇತಿಹಾಸದಲ್ಲಿ ಇದೇ ಇವೆಲ್ಲ ಏನೇನಿದೆ ದೇವೇಗೌಡರು ಕೊಡುಗೆ ಅಂತ. ಅದರಿಂದ ಇವತ್ತೇನ್ ಹೇಳ್ತಾ ಇದ್ದೀರಿ, ಮೇಕೆದಾಟಿನ ವಿಷಯದಲ್ಲಿ ದೇವೇಗೌಡರು ಪಕ್ಷದ ಒಂದು ಶಕ್ತಿ ಕುಂದ್ಬಿಟ್ಟಿದೆ, ಅದಕ್ಕೋಸ್ಕರವಾಗಿ ಹೇಳಿಕೆ ಕೊಡ್ತಾರೆ. ನಾವು ಪಾದಯಾತ್ರೆ ಮಾಡಬೇಕಾದ್ರೆ ಯಾಕೆ ಬರ್ಲಿಲ್ಲ ದೇವೇಗೌಡರು ಅಂತಾರೆ. ನಿನ್ ಪಾದಯಾತ್ರೆಯಿಂದ ನೀರು ತರಕ್ ಆಗಲ್ಲಪ್ಪ ಶಿವಕುಮಾರನ, ನಿನ್ ಪಾದಯಾತ್ರೆ ಕೇಳಲ್ಲ. ಅಲ್ಲಿ ನಿಮ್ ಕಾನೂನು ಇದೆಯಲ್ಲ, ಈ ದೇಶದ ಈ ಒಂದು ಒಕ್ಕೂಟದ ವ್ಯವಸ್ಥೆ ಒಳಗೆ ಇವತ್ತು ಯಾವ ಕಾನೂನು, ಯಾವ ಸುಪ್ರೀಂ ಕೋರ್ಟ್, ಯಾವ ಟ್ರಿಬ್ಯುನಲ್ ಇದೆ, ಅಲ್ಲಿ ಪರಿಣಾಮಕಾರಿಯಾಗಿ ನಮ್ಮ ವಾದ ಮಂಡನೆ ಆಗಬೇಕು. ಈಗ ಕೂತ್ಕೊಂಡು ಬಿರಿಯಾನಿ ಊಟ ಮಾಡ್ಕೊಂಡು ಪಾದಯಾತ್ರೆ ಮಾಡೋದ್ರಿಂದ ನೀರು ತರಲಿಕ್ಕೆ ಸಾಧ್ಯ ಇಲ್ಲಪ್ಪ. ಇದನ್ನ ಅರ್ಥ ಮಾಡ್ಕೊ. ನೆನ್ನೆ ದಿನ ಲಘುವಾಗಿ ಮಾತನಾಡಿದ್ದೀರಿ, ದೊಡ್ಡವ್ರ ಬಗ್ಗೆ ಲಘುವಾಗಿ ಮಾತನಾಡಿದ್ದೀರಿ. ಇವತ್ತು ಯಾತಕ್ಕೆ ಮೊನ್ನೆ ದೇವೇಗೌಡರು ಡೆಲ್ಲಿ ಹೋದ್ರು, ನಮ್ಮ ಪಕ್ಷಕ್ಕೆ ಹೆಚ್ಚಿನ ಸೀಟ್ ತಗೋಬೇಕು ಅಂತ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಕ್ ಹೋಗಿದ್ದಲ್ಲ. ಮೊನ್ನೆ ಹೋದವಾರ ಅವ್ರು ಹೋಗಿದ್ದು ಯಾವ ನಾರಿಮನ್ನವರು ನಮ್ಮ ರಾಜ್ಯದ ನೀರಿನ ವಿಷಯದಲ್ಲಿ 30-35 ವರ್ಷಗಳು ನಮ್ಮ ಪರವಾಗಿ ಹೋರಾಟ ಮಾಡಿದ್ದಾರೆ ಹಲವಾರು ಕಾನೂನು ವ್ಯಾಪ್ತಿನಲ್ಲಿ. ಅವರು ಇತ್ತೀಚೆಗೆ ಮರಣ ಹೊಂದಿದ್ದಾರೆ. ಇವತ್ತು ನಮಗೆ ಕಾನೂನಿನಲ್ಲಿ ಎಲ್ಲ ಮಾಹಿತಿಗಳನ್ನು ಕೊಡ್ತಕ್ಕಂಥದ್ದಕ್ಕೆ ಅವರ ಕಚೇರಿನಲ್ಲಿ ಸುಮಾರು 25 ವರ್ಷದಿಂದ ಯಾರು ವಕೀಲರು ಕೆಲಸ ಮಾಡ್ತಾ ಇದ್ದಾರೆ, ಅವ್ರನ್ನ ಕರೆಸಿ ಮೇಕೆದಾಟಿನ ವಿಷಯದಲ್ಲಿ ಯಾವ ರೀತಿಯಲ್ಲಿ ಮುಂದೆ ನಮ್ಮ ಒಂದು ಪಾತ್ರವನ್ನು ನಿರ್ವಹಣೆ ಮಾಡಬೇಕಾಗ್ತದೆ ಅದನ್ನ ಚರ್ಚೆ ಮಾಡ್ಲಿಕ್ಕೆ ದೆಹಲಿಗೆ ಹೋದಂಥದ್ದು. ಇನ್ನೇನು ರಾಜಕಾರಣ ಮಾಡಕ್ಕೆ ಹೋಗಿದ್ದಲ್ಲ ಅವರು. ಇದನ್ನ ಇವತ್ತು ಕಾಂಗ್ರೆಸ್ ನಾಯಕರು ಅರ್ಥ ಮಾಡ್ಕೊಳ್ಳಿ. ನಿಮ್ ಕೈಯಲ್ಲಿ ಸಾಧ್ಯ ಇಲ್ಲ. 2013ರಲ್ಲಿ ಹೇಳಿದ್ರಿ ಬಳ್ಳಾರಿಯಿಂದ ಹೊರಟ್ರೆ ಅದಂತದ್ದು ನಮ್ಮ ಕಾಂಗ್ರೆಸ್ ಕಡೆಗೆ, ಕೃಷ್ಣ ಕಡೆಗೆ ಅಂತ ಹೇಳಿ. ಎಲ್ಲಪ್ಪ ಕೃಷ್ಣ ಏನ್ ಮಾಡಿದಿರಪ್ಪ? 5 ವರ್ಷ ಐತಲ್ಲ, 2013ರಿಂದ 2017 ರಾಜ್ಯ ದೇಶ ಆಡೋದ್ರಲ್ಲ, ಏನ್ ಮಾಡಿದ್ರಿ? ಇಲ್ಲಿ ಈಗ ಭಾಷಣ ಮಾಡ್ತೀರಿ. ನಮಗೆ ಅನ್ಯಾಯ ಆಗಿದೆ. ಬಿಜೆಪಿ ಶಾಸಕ ಲೋಕಸಭಾ ಸದಸ್ಯರು ಮಾತಾಡಲಿಲ್ಲ, 25 ಜನ ಸುಮ್ಮನೆ ಕೂತ್ರು ಅಂತ ಹೇಳ್ತೀರಿ. 1947-52ನೇ ಇಸ್ವಿನಲ್ಲಿ ಏನ್ ಸ್ವಾತಂತ್ರ್ಯ ಬಂತು, ಹೊಸ ಸರ್ಕಾರಗಳು ರಚನೆ ಆಗಲಿ ಪ್ರಾರಂಭ ಆಯಿತು. ಅಲ್ಲಿಂದ 72ನೇ ಇಸ್ವಿಯವರೆಗೆ ದೇಶ ಆಳಿದವರು, ರಾಜ್ಯ ಆಳಿದವರು ಕಾಂಗ್ರೆಸ್ನವರು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ 28 ಲೋಕಸಭಾ ಸದಸ್ಯರು 77ನೇ ಇಸ್ವಿವರೆಗೂ ನಿರಂತರವಾಗಿ ಆಯ್ಕೆಯಾಗುವುದು. ಏನಾದ್ರು ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಿದ್ದೀರಾ ನೀವು ಕಾಂಗ್ರೆಸ್ ನಾಯಕರು? ಇವತ್ತು ನಮ್ಮಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀರಿ. ಆ 50 ವರ್ಷಗಳ ಕಾಲ ರಾಜ್ಯ ಆಳಿ, ದೇಶ ಆಳಿ, ರಾಜ್ಯ ಆಳಿ, ನಮಗ್ ಬರಬೇಕಾದಂತ ಹಕ್ಕುಗಳನ್ನ ಪಡೆದೆ ಇವತ್ತು ನಮ್ಮನ್ನು ಸಂಕಷ್ಟಕ್ಕೆ ಸಿಗಿಸಿ ಈಗ ನಮ್ಮ ಮೇಲೆ ದೂರ ತರ್ತಕ್ಕಂತ ಕೆಲಸ ನೀವೇನು ಮಾಡ್ತಾ ಇದ್ದೀರಿ ಸಿದ್ದರಾಮಯ್ಯ ಅವರೇ?
ಇವತ್ತು ನಿಮಗೆ ಅಧಿಕಾರ ಏನ್ ಕೊಟ್ಟಿದ್ದಾರೆ, ಅಧಿಕಾರ ಯಾವ ರೀತಿ ಮಾಡಿದ್ದೀರಿ ದಯವಿಟ್ಟು ಹೇಳಬೇಕು ನೀವು. ಅದರಿಂದ ನಾನು ಮುಂದೆ ಬಂದಾಗ ಬಹಳ ವಿಷಯ ಚರ್ಚೆ ಮಾಡ್ತೀನಿ, ಬಹಳ ವಿಷಯಗಳ ಬಗ್ಗೆ ನಾನು ಚರ್ಚೆ ಮಾಡಲ್ಲ. ಆದ್ರೆ ನಮ್ಮ ನಾಯಕರುಗಳಿಗೆ, ಕಾಂಗ್ರೆಸ್ನ ನಾಯಕರ ಬಂಡವಾಳ ಏನಿದೆ, ಸುಳ್ಳು ನರೇಂದ್ರ ಮೋದಿ ಅವರದಲ್ಲ, ಸುಳ್ಳು ನಮ್ಮ ಪಕ್ಷದಲ್ಲ, ಪ್ರತಿದಿನ ಸುಳ್ಳು ಹೇಳ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಇದೇ ಕಾಂಗ್ರೆಸ್. ಯಾವೊಂದು ಫೈನಾನ್ಸ್ ಕಮಿಷನ್ ಇರ್ತಕ್ಕಂಥದ್ದು 52ರಲ್ಲಿ ಪ್ರಾರಂಭ ಆಯಿತು ದೇಶದಲ್ಲಿ, ಅವರ ಹಣದ ಹಂಚಿಕೆಯನ್ನ ಮಾಡ್ತಾರೆ. 5 ವರ್ಷಕ್ಕೆ ಒಂದು ಬೇರೆ ಒಂದು ಫೈನಾನ್ಸ್ ಕಮಿಷನ್ ನ ರಚನೆಯನ್ನು ಮಾಡ್ತಾರೆ. ಅವರು ಇವತ್ತು ಯಾವ ರಾಜ್ಯಕ್ಕೆ ಎಷ್ಟು ಹಣ ಕೊಡಬೇಕು ಅಂತ ಪ್ಯಾರಾಮೀಟರ್ ಇಟ್ಕೊಂಡಿದ್ದಾರೆ. ಪ್ರತಿದಿನ ನಮ್ಮ ತೆರಿಗೆ, ನಮ್ಮ ಹಣ, ನಮ್ಮ ತೆರಿಗೆ, ನಮ್ಮ ಹಕ್ಕು, ಯಾವ ತೆರಿಗೆ, ಯಾವ ಹಕ್ಕು. ಇವತ್ತು ದೇಶದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಅದರದೇ ಆದಂತಹ ಕಾಲುಗಳಿದ್ದಾವೆ. ನಮ್ಮ ರಾಜ್ಯದಲ್ಲಿ ಇವತ್ತು ಕುಡಿಯುವ ನೀರಿನ ಸಮಸ್ಯೆ ಮೊನ್ನೆ ದಿನ ಬಹುಶಃ ರವೀಂದ್ರ ಶ್ರೀಕಂಠಯ್ಯ ಮಾಧ್ಯಮ ಸ್ನೇಹಿತರ ಮುಂದೆ ಹೇಳಿದ್ದಾರೆ, ಎಲ್ಲ ಅಚ್ಚುಕಟ್ಟು ಪ್ರವಾಸಕ್ಕೆ ನೀರು ಕೊಡಲಿಲ್ಲ. ಇವತ್ತು 86 ಅಡಿ ನೀರಿದ್ದು, 88 ಅಡಿ ನೀರಿದ್ದು ಇವತ್ತು ಬರ್ಬೇಕಾದ್ರೆ ನೋಡ್ಕೊಂಡ್ ಬಂದು ಶ್ರೀರಂಗಪಟ್ಟಣದ ಕಡೆ ಕೆಲವು ಹೊಳೆಯಲ್ಲಿ ಕಪ್ಪು ಹೊಳೆ ನಿಂತಿದ್ದು ಬೆಂಕಿ ಹಚ್ಚಬೇಕೀಗ. ಆ ಪರಿಸ್ಥಿತಿ ತಂದಿಟ್ಟಿದ್ದಾರೆ. ಕೆಟ್ಟ ನನ್ನ ಹಳೆ ಸ್ನೇಹಿತ ಹೇಳಿದ ನಾನು ಅಭ್ಯರ್ಥಿ ಆಗ್ಲಿಕ್ಕೆ ಬರ್ತಾ ಇದ್ದೀನಿ ಅಂತ ಹೇಳಿ, ಕೆಟ್ಟ ದೃಷ್ಟಿ ಬೇಡ ನಮ್ಮ ಮಂಡ್ಯ ಜಿಲ್ಲೆ ಮೇಲೆ ಅಂತ ಹೇಳಿದ್ದಾರೆ ಪಾಪ ನನ್ನ ಸ್ನೇಹಿತ. ನಾನು ಒಂದು ಮಾತು ಹೇಳ್ತೀನಿ ನನ್ನ ಸ್ನೇಹಿತನಿಗೆ, ಅಪ್ಪ ನಾವು ಬಂದಾಗ ನಮ್ಮ ಒಳ್ಳೆ ದೃಷ್ಟಿಗೆ ನಮ್ಮ ಮಂಡ್ಯ ಜಿಲ್ಲೆ ಹೆಸರು ಕಾಣ್ತಾ ಇತ್ತು. ಕಾಂಗ್ರೆಸ್ ಸರ್ಕಾರ ಬಂದಾಗಲಿಲ್ಲ, ರೈತರು ಮನೆ ಹಾಳು ಮಾಡ್ತಿರೋರು ನೀವು. ಇವತ್ತು ರಾಜ್ಯದ ಇತಿಹಾಸದಲ್ಲಿ ಮಳೆಗಾಲ ಪ್ರಾರಂಭ ಆದಾಗ ಯಾರು ನಮ್ಮ ರೈತರು ಯಾರು ನಾಟಿ ಮಾಡಬೇಡಿ, ಭತ್ತ ನಾಟಿ ಮಾಡಬೇಡಿ ಅಂತ ಹೇಳಿದಂತ ಯಾವನಾದ್ರೂ ಈ ರಾಜ್ಯದಲ್ಲಿ ಕೃಷಿ ಸಚಿವ ಇದ್ರೆ ನನ್ನ ಪಾಪ ನನ್ನ ಸ್ನೇಹಿತ ಭತ್ತ ನಾಟಿ ಮಾಡಬೇಡಿ ಅಂತ ನೋಡಿದ್ದೀನಿ ನಾನು. ಇವತ್ತು ನನಗೆ ದೃಷ್ಟಿ ಹೌದು, ನಮ್ಮ ಪಕ್ಷದ ಮುಖಂಡರಾಗಿ ಕೆಟ್ಟ ದೃಷ್ಟಿಯನ್ನು ನಾವು ಯಾರ ಮೇಲೆ ಬರ್ತೀವಿ ಅಂದ್ರೆ, ಇವತ್ತು ಈ ರಾಜ್ಯ ಲೂಟಿ ಮಾಡ್ತಕ್ಕಂಥ ಇದ್ದೀರಲ್ಲ, ಇದನ್ನ ರೈತರ ಬಗ್ಗೆ ಹೊಟ್ಟೆ ಹರಿತಾ ಇದ್ದೀರಲ್ಲ, ಇವತ್ತು ನಿಮ್ಮಂತರ ಮೇಲೆ ನಮ್ ಕೆಟ್ಟ ದೃಷ್ಟಿ ಇರ್ತದೆ, ಬರೋರ ಬಗ್ಗೆ ನಮ್ ಕಣ್ಣು ಒಳ್ಳೆ ದೃಷ್ಟಿ ಇರ್ತದೆ. ಇದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಕಾರ್ಯಕರ್ತರಿಗೆ, ಬಿಜೆಪಿ ಮತ್ತು ಜೆಡಿಎಸ್ ನ ಕಾರ್ಯಕರ್ತರಿಗೆ ದಯವಿಟ್ಟು ಕೈ ಜೋಡಿಸಿ ಮನವಿ ಮಾಡ್ತಾರೆ. ನನ್ನ ಉದ್ದೇಶ ಏನಂದ್ರೆ, ಈ ಕ್ಷೇತ್ರದಲ್ಲಿ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಮಾಡ್ಕೊಂಡಿದ್ದಾರೆ. ಈ ಕ್ಷೇತ್ರದಲ್ಲಿ ಅಭ್ಯರ್ಥಿ ಯಾರು ಮಾಡ್ಕೊಂಡಿದ್ದಾರೆ, ಆ ಅಭ್ಯರ್ಥಿ ಒಂದೇ ನಿಮಿಷ ಆ ಅಭ್ಯರ್ಥಿ ಅವ್ರಿಗೇನು ದುಡ್ಡಿಗೇನು ಸಮಸ್ಯೆ ಇಲ್ಲ, ಎಷ್ಟು ಬೇಕಾದ್ರೆ ಈಗಾಗಲೇ ಬಹಳ ಹಂಚಿಬಿಟ್ಟಿರ ಬಗ್ಗೆ ಈಗಾಗಲೇ ದುಡ್ಡು ಹೊರಬಿಟ್ಟಿರಬೇಕು. ಆದ್ರೆ ನಾನು ಒಂದು ಮಾತು ಹೇಳ್ತೇನೆ, ಅದಕ್ಕೆ ನೀವು ಬಲಿಯಾಗಲ್ಲ ಅನ್ನೋದು ಗೊತ್ತಿಲ್ಲ ನನಗೆ. ಮಂಡ್ಯ ಜಿಲ್ಲೆ ಜನತೆ ದುಡ್ಡಿನ ಮೇಲೆ ರಾಜಕೀಯಕ್ಕೆ ಇವತ್ತು ಯಾವುದೇ ರೀತಿಯಲ್ಲಿ ಆಶೀರ್ವಾದ ಮಾಡಿರಲಿಲ್ಲ. ನನಗೆ ನಂಬಿಕೆ ಇದೆ, ನಿಮ್ಮೆಲ್ಲರಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಈ ಚುನಾವಣೆ ಧರ್ಮಯುದ್ಧ ಇಲ್ಲ, ಈ ಚುನಾವಣೆ ಧರ್ಮಯುದ್ಧ. ಈಗಾಗಲೇ 10 ತಿಂಗಳು ಸರ್ಕಾರ ಬಂದು ಏನೇನು ಮಾಡಿದ್ದಾರೆ ನಿಮ್ ಕಣ್ಣು ಮುಂದೆ ಇದೆ. ನಾನು ಮುಂದೆ ಬಂದಾಗ ಬಹಳ ವಿಷಯ ಹೇಳ್ತೀನಿ. ನಮ್ಗೆ ಚೀಟಿ ಕೊಡ್ತಾವ್ರೆ, ಮಾರ್ಕೊಂಡು ನಿಲ್ಸು ಅಂತ ಹೇಳಿ. ಯಾಕಂದ್ರೆ ಇನ್ನು 4-5 ದಿವಸ ಆಗುತ್ತೆ ನಾನು ಆಸ್ಪತ್ರೆಯಿಂದ ಬಂದೆ. ಪಾಪ ನನ್ನ ಸ್ನೇಹಿತರು ಹೇಳೋರು, ಏನ್ ಚುನಾವಣೆ ನಡೆಸೋದು ಮೀಲ್ಚಾಂಗ್ ಬರ್ತಾರೆ, ಆಟಲ್ ಬರ್ತಾರೆ ಅಂತ ಹೇಳಿ. ನನಗೆ ಅಂತ ದುರ್ಗತಿ ದೇವರು ಕೊಟ್ಟಿಲ್ಲ. ನನ್ನ ಆರೋಗ್ಯ 3 ಬಾರಿ ಉಗಿ ಚಿಕಿತ್ಸೆ ಆಗಿದ್ರು. ಆ ದೇವರು ನಮ್ಮಂತ ಪುಣ್ಯಾತ್ಮರಿಗಿರಲ್ಲ. ನನಗೆ ಈ ದೇಹ ಶಕ್ತಿ ಕೊಟ್ಟಿದ್ರಿ. ವೀಲ್ ಚೇರ್ ಮೇಲೆ ಬರ್ತಕ್ಕಂಥ ಅವಶ್ಯಕತೆ ನನಗೆ ಇಲ್ಲಪ್ಪ, ನೇರವಾಗಿ ಕೂತು ಬರ್ತೀನಿ. ನಾನು ನಾಟಕ ಆಡ್ಕೊಂಡು ವೀಲ್ ಚೇರ್ ಮೇಲೆ ಇಲ್ಲ ಶಾಲೆ ಹತ್ಕೊಂಡು ಅಯ್ಯೋ ನನಗೆ ಆಗ್ಬಿಟ್ಟೈತೆ ಅಂತ ಬರಲ್ಲ. ಇವಾಗ ಮುಂದೆ ಬಂದು ನಿಂತಿದ್ದೇನೆ. ಎರಡನೇ ಪಕ್ಷದ ಮುಖಂಡರಿಗೆ ನಿಮ್ಮ ಗೌರವ ತಂದುಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ವಿಜೇಂದ್ರ ಅವರಿದ್ದಾರೆ, ಅಶೋಕ್ ನಾರಾಯಣ್ ಇದ್ದಾರೆ, ನಮ್ಮ ಪುಟ್ಟಣ್ಣ ಇದ್ದಾರೆ. ನಾವೆಲ್ಲರೂ ಒಂದು ಮಾತು ಕೊಡ್ತೇವೆ, ನಿಮ್ಮೆಲ್ಲರಿಗೆ ನಾವು ಗೌರವವನ್ನು ತಂದುಕೊಡ್ತಕ್ಕಂಥದ್ದು ಸಣ್ಣ ಕಾರ್ಯಕರ್ತನಿಗೂ ನಮ್ಮ ಜವಾಬ್ದಾರಿ. ಯಾರು ಅಪನಂಬಿಕೆ ಬಿಜೆಪಿ ಕಾರ್ಯಕರ್ತರೇ ಇರಲಿ, ಜೆಡಿಎಸ್ ಕಾರ್ಯಕರ್ತರೇ ಇರಲಿ, ನಿಮ್ಮನ್ನು ಉಳಿಸ್ಕೊಳ್ತಕ್ಕಂಥದ್ದು ನನ್ನ ಜವಾಬ್ದಾರಿ. ದಯವಿಟ್ಟು ನೀವೆಲ್ಲ ಒಗ್ಗಟ್ಟಾಗಿ ಇವತ್ತು ಚುನಾವಣೆಯನ್ನ ಒಂದು ಅಣ್ಣ ತಮ್ಮದ ರೀತಿಯಲ್ಲಿ ನಡೆಸಬೇಕು ಅಂತ ಹೇಳಿ ನಿಮ್ಗೆ ಮನವಿ ಮಾಡಿ ನಾನು ಮಾತು ಮುಗಿಸ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.